ಮುಂದಿನ ಸುದ್ದಿಗೆ ಹೋಗೋಣ. ನ್ಯಾಷನಲ್ ನ್ಯೂಸು ಕ್ವಿಕ್ಕಾಗಿ. ಬಿಹಾರ ಚುನಾವಣೆ ಮೊದಲ ಹಂತದ 121 ಕ್ಷೇತ್ರಗಳಿಗೆ ಏನು ಮತದಾನ ಆಗುತ್ತೆ, ನಾಮಪತ್ರ ಮುಗಿದು ಹೋಯಿತು. ಆದರೂ ಇನ್ನೂ ಕೂಡ INDA ಮೈತ್ರಿಕೂಟದಲ್ಲಿನ ಗೊಂದಲ ಮುಗಿದಿಲ್ಲ. ಬಹುತೇಕ ಕ್ಷೇತ್ರಗಳಿಗೆ ಮೈತ್ರಿಕೂಟದಲ್ಲಿರುವ ಎಲ್ಲ ಅಭ್ಯರ್ಥಿಗಳೇ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಕ್ಷೇತ್ರಗಳ ಲಿಸ್ಟ್ ಬರ್ತಾ ಇದೆ, ನೋಡಿ ಅಲ್ಲಿ 121 ಕ್ಷೇತ್ರಗಳಿಗೆ ಒಟ್ಟು 1698 ಅಭ್ಯರ್ಥಿಗಳ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಮುಂದಿನ ತಿಂಗಳು 6ನೇ ತಾರೀಕು ಇಲ್ಲಿ ಎಲೆಕ್ಷನ್ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು 4 ದಿವಸದಲ್ಲಿ 12 ರ್ಯಾಲಿಗಳನ್ನು ಮಾಡ್ತಾರಂತೆ. 12 ರ್ಯಾಲಿಗಳನ್ನು ಮಾಡ್ತಾರೆ. ಮೈತ್ರಿಯಲ್ಲಿನ ಒಗ್ಗಟ್ಟು ಹೇಳಿಕೊಳ್ಳೋದಕ್ಕೆ BJPಯವ್ರಿಗೆ ಒಂದು ಅಸ್ತ್ರ ಸಿಕ್ಕಂಗಾಗಿದೆ. ಅವರಲ್ಲಿ ಇಲ್ಲದೆ ಇರೋ ಒಗ್ಗಟ್ಟು ನಮ್ಮಲ್ಲಿ ಇದೆ ಅಂತ. ನೋಡೋಣ, ರಿಸಲ್ಟು ಮುಂದಿನ ತಿಂಗಳು 14ನೇ ತಾರೀಕು ಮಕ್ಕಳ ದಿನಾಚರಣೆ ದಿವಸ ರಿಸಲ್ಟ್ ಬರುತ್ತೆ. INDA ಮೈತ್ರಿಕೂಟದಲ್ಲಿನ ಗೊಂದಲ ಮುಗಿದಿಲ್ಲ. ಬಹುತೇಕ ಕ್ಷೇತ್ರಗಳಿಗೆ ಮೈತ್ರಿಕೂಟದಲ್ಲಿರುವ ಎಲ್ಲ ಅಭ್ಯರ್ಥಿಗಳೇ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಕ್ಷೇತ್ರಗಳ ಲಿಸ್ಟ್ ಬರ್ತಾ ಇದೆ, ನೋಡಿ ಅಲ್ಲಿ 121 ಕ್ಷೇತ್ರಗಳಿಗೆ ಒಟ್ಟು 1698 ಅಭ್ಯರ್ಥಿಗಳ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಮುಂದಿನ ತಿಂಗಳು 6ನೇ ತಾರೀಕು ಇಲ್ಲಿ ಎಲೆಕ್ಷನ್ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು 4 ದಿವಸದಲ್ಲಿ 12 ರ್ಯಾಲಿಗಳನ್ನು ಮಾಡ್ತಾರಂತೆ. 12 ರ್ಯಾಲಿಗಳನ್ನು ಮಾಡ್ತಾರೆ. ಮೈತ್ರಿಯಲ್ಲಿನ ಒಗ್ಗಟ್ಟು ಹೇಳಿಕೊಳ್ಳೋದಕ್ಕೆ BJPಯವ್ರಿಗೆ ಒಂದು ಅಸ್ತ್ರ ಸಿಕ್ಕಂಗಾಗಿದೆ. ಅವರಲ್ಲಿ ಇಲ್ಲದೆ ಇರೋ ಒಗ್ಗಟ್ಟು ನಮ್ಮಲ್ಲಿ ಇದೆ ಅಂತ. ನೋಡೋಣ, ರಿಸಲ್ಟು ಮುಂದಿನ ತಿಂಗಳು 14ನೇ ತಾರೀಕು ಮಕ್ಕಳ ದಿನಾಚರಣೆ ದಿವಸ ರಿಸಲ್ಟ್ ಬರುತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.